ಸ್ನೇಹಿತರೆ, ಎಲ್ರಿಗೂ ಆರ್ ಸಿ ಬಿ ಗೆಲುವಿನ ಶುಭಕಾಮನೆಗಳು. ನೆನ್ನೆ ಅದ್ಭುತ ಆಟದಿಂದ ನಮ್ಮ ಆರ್ ಸಿ ಬಿ ತಂಡ ಗೆದ್ದಿದ್ದಾರೆ. ಟಾಪ್ 2 ಟೀಮ್ ಆಗಿ ಕ್ವಾಲಿಫೈ ಆಗಿದ್ದಾರೆ. ಎಲ್ಲಿ ಇದು ನಮ್ಮ ಪ್ಲೇ ಆಫ್ಗೆ ಆಲ್ರೆಡಿ ಕ್ವಾಲಿಫೈ ಆಗಿದ್ದರು, ಆದರೆ ಟಾಪ್ 2ಗೆ ಇನ್ನೂ ಆಗಿರಲಿಲ್ಲ. ನಿನ್ನೆ ಅದು ಕ್ಲಿಯರಾಗಿ ಆಗಿದ್ದಾರೆ. ಹೋದ ಮ್ಯಾಚಲ್ಲೇ ಆಗಬೇಕಿತ್ತು, ದಿಢೀರ್ ಕುಸಿತದಿಂದ ಆಗಲಿಲ್ಲ. ಹೋಗಲಿ ಬಿಟ್ಟಾಕೋಣ ಅದನ್ನು. ಈಗ ನಿನ್ನೆ ಮ್ಯಾಚಿನ ವಿಷಯಕ್ಕೆ ಬರೋಣ. ನಿನ್ನೆ ನಮ್ಮ ಇಂಟರಿಮ್ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ್ರು. ಸ್ಟಾರ್ಟಿಂಗ್ ಮಿಚೆಲ್ ಮಾರ್ಷು ಮತ್ತು ಇನ್ನೊಬ್ಬರು ಬೆಡ್ಸ್ಕಿ ಬಂದರು. ಇನ್ನೊಬ್ರು ಓಪನರ್ ಇರಲಿಲ್ಲ, ಚೇಂಜ್ ಮಾಡಿ ಬಂದರು. ಸುಮಾರಾಗಿ ನಡೀತು, ಸ್ಟಾರ್ಟಿಂಗ್ ಚೆನ್ನಾಗಿ ಬಂತು ರನ್ನು. ಆದರೆ ನಮ್ಮ ಹೆಝಲ್ವುಡ್ ಬದಲಿಗೆ ಬಂದಿರುವ ಶ್ರೀಲಂಕಾ ಬೌಲರ್ ತುಷಾರ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ಸ್ನೇಹಿತರೆ. ನೆನೆ ಹೆಂಗೆ ಬರ್ತಿತ್ತು ಅಂದರೆ ಆ ಬಾಲ್ಗಳು ಸಖತ್ತು. ಯಾರ್ಕರ್ ಸ್ಪೆಷಲಿಸ್ಟ್ ನಮ್ಮ ಬುಮ್ರಾ ಇದಲ್ಲ, ಬುಮ್ರಾ ಅವ್ರ ಥರನೇ ಇವ್ರದ್ದು ಬಾಲ್ಗಳು ಸಖತ್ತಾಗಿ ಬರ್ತಿತ್ತು. ಕೆಲವು ಬಾಲ್ ಆಚೆ ಈಚೆ ಲೈನಲ್ಲಿಂತ ವೇರಿಯೇಷನ್ ಆದರೂ ಓವರಾಲ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಬ್ರಿಡ್ಸ್ಕಿಗೆ ಒಂದು ಬಾಲ್ ಹೊಡಿತಾರೆ, ವಿಕೆಟ್ ಆಫ್ ಸ್ಟಂಪ್ ಬುಡ ಕಿತ್ತಿ ವಿಕೆಟ್ ಬಿದ್ದೋಗುತ್ತೆ ಸ್ಟಂಪ್ಸು. ಸಖತ್ ಬೌಲಿಂಗು. ಅವರು 4 ಓವರ್ ಮಾಡಿ 26 ರನ್ ಕೊಟ್ಟು, ಬರೀ 26 ರನ್ ಕೊಟ್ಟು 6.5 ಓವರ್ಸ್ ರನ್ ರೇಟಲ್ಲಿ 1 ವಿಕೆಟ್ ತೊಗೋತಾರೆ. ಅದ್ಭುತ ಬೌಲಿಂಗು. ಅವರು ವಿಕೆಟ್ ತೆಗಿತಾರೆ. ಅದಾದಮೇಲೆ ಇವ್ರದ್ದು ಚೆನ್ನಾಗಿ ಆಡ್ತಾನೆ ಇರ್ತಾರೆ. ಇವ್ರು ಬರ್ತಾರೆ, ನಮ್ಮ ಕ್ಯಾಪ್ಟನ್ ರಿಷಬ್ ಪಂತ್. ಇಡೀ ಟೂರ್ನಮೆಂಟೇ ನೆಟ್ಗಾಡಿರಲಿಲ್ಲ, ಆದರೆ ನೆನ್ನೆ ಅದೇನಾಯಿತು ಏನೋ, ರಿಷಬ್ ಪಂತ್ ಬರ್ತಾ ಇದ್ದಂಗೆ ಶುರು ಮಾಡಿದ್ರು. ಒಳ್ಳೆ ಅದ್ಭುತ ಬ್ಯಾಟಿಂಗ್ ಆಡಿದ್ರು. ಆಡಿ ನಮಗೆ ದೊಡ್ಡ ತಲೆನೇ ಹೋಗೋದ್ರು. ರನ್ ರೇಟು ಇವ್ರದ್ದು ಸ್ಟಾರ್ಟಿಂಗಿಂದನೂ ಓವರ್ಗೆ 10 ರನ್ ಮೇಲೇ ಬಂತು, 10 ಮೇಲೇ ಹೋಗ್ತಾ ಹೋಯಿತು. ಅವರು ಏನು 100 ರನ್ನು 10 ಓವರ್ಗಿಂತ ಮುಂಚೆನೇ ಮುಗಿಸ್ಕೊಬಿಟ್ರು. ಎಕ್ಸಾಕ್ಟ್ಲಿ 10 ಓವರ್ಗೆ 110 ರನ್ ಆಯ್ತು ಅವ್ರದ್ದು. ಅಷ್ಟು ಸಖತ್ತಾಗಿ ಬ್ಯಾಟಿಂಗ್ ಇತ್ತು. ಮಾರ್ಷು ಸ್ಟಾರ್ಟಿಂಗ್ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು ಬ್ಯಾಟಿಂಗು. ಆಮೇಲೆ ಅವರು ಪಿಕಪ್ ಮಾಡಿಕೊಂಡು ರಿಷಬ್ ಪಂತ್ ಜೊತೆ ಅವರು ಒಳ್ಳೆಯ ಸ್ಟ್ರೈಕ್ ರೇಟಲ್ಲಿ ಆಡಿದ್ರು. ಅವ್ರ ಸ್ಟ್ರೈಕ್ ರೇಟ್ ಎಷ್ಟು? 181 ಸ್ಟ್ರೈಕ್ ರೇಟು. 37 ಬಾಲಲ್ಲಿ 67 ರನ್ ನೋಡಿದ್ರು ಯಾರು? ಮಿಚೆಲ್ ಮಾರ್ಷು. ರಿಷಬ್ ಪಂತು 61 ಬಾಲಲ್ಲಿ 118. ಮಿಚೆಲ್ ಮಾರ್ಷು 5 6 4 4 ಹೊಡೆದಿರೋದು ಆಯಿತಾ. ನಮ್ಮ ರಿಷಬ್ ಪಂತ್ 11 4 8 6. ಇವರಿಬ್ಬರು ದೊಡ್ಡ ತಲೆನೋವಾಗ್ಬಿಟ್ಟು ನಮ್ಮ ಆರ್ ಸಿ ಬಿ ತಂಡದ ಗೆಲುವಿಗೆ ದೊಡ್ಡ ಕಂಟಕ ಆಗೋದ್ರು ಮಿಚೆಲ್ ಮಾರ್ಷು ಮತ್ತು ರಿಷಬ್ ಪಂತ್. ಅದರಲ್ಲೂ ರಿಷಬ್ ಪಂತ್ ಅಂತೂ ಕ್ಲಾಸಿಕ್ ಆಟ ಆಡಿ ಅಷ್ಟು 227 ರನ್ ಹೊಡೆಯೋದಕ್ಕೆ ಮೇನ್ ಕಾರಣನೇ ರಿಷಬ್ ಪಂತ್. ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ ಅಷ್ಟು ಬೃಹದಾಕಾರದ ಮೊತ್ತ ಹೊಡಿತಾರೆ ಅಂತ. ಒಂದು 200 ಹತ್ರ ಬರ್ಬೋದು ಅಂತ ಇದ್ರೂ 227 ದೊಡ್ಡ ಏನಪ್ಪ. ಇತಿಹಾಸದಲ್ಲಿ ಆರ್ ಸಿ ಬಿ ಯಾವತ್ತೂ ಚೇಸೇ ಮಾಡಿಲ್ಲ. 18 ವರ್ಷದ IPL ಇತಿಹಾಸದಲ್ಲಿ ಆರ್ ಸಿ ಬಿ ಅಂತ ಸ್ಟ್ರಾಂಗ್ ಟೀಮ್ 227 ಲೈಫಲ್ಲೇ ಯಾವತ್ತೂ IPL ಚೇಸ್ ಮಾಡಿರಲಿಲ್ಲ. ಅಂತ ಒಂದು ದೊಡ್ಡ ಟಾರ್ಗೆಟ್ನ ಸೆಟ್ ಮಾಡ್ತಾರೆ. ಯಾರು? LSGಗೆ ಇಂಪಾರ್ಟೆಂಟೇ ಇಲ್ಲ ಮ್ಯಾಚು, ಏನೂ ಇರಲಿಲ್ಲ. ಆದರೆ ಈ ಕಳೆದ 3-4 ಮ್ಯಾಚಲ್ಲಿ ನೋಡಿದ್ರೆ ಯಾರು ಪ್ಲೇ ಆಫ್ ರೇಸಲ್ಲಿ ಇಲ್ದಿದ್ದವರೆಲ್ಲ ಪ್ಲೇ ಆಫ್ ಕ್ವಾಲಿಫೈ ಆಗೋರಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದ್ದಾರೆ. ಭಾಳ ಕಾಟ ಕೊಟ್ಬಿಟ್ಟು ಅವ್ರಿಗೆ ಕ್ವಾಲಿಫೈ ಆದಮೇಲೂ ಗೆಲ್ಲಕ್ಕೆ ಬಿಡ್ತಿಲ್ಲ. GTನ 2 ಮ್ಯಾಚಲ್ಲಿ ಸೋಲಿಸಿದ್ರು, 2 ಬೇರೆ ತಂಡಗಳು. ಹಂಗೆ ಪಂಜಾಬ್ನೂ ಸೋಲಿಸಿದ್ರು, ನಮಗೂ ಸೋಲಿಸಿದ್ರು. ಈ ಮ್ಯಾಚ್ ಭಾಳ ಕ್ರುಷಿಯಲ್ ಇತ್ತು ನಮಗೆ. ನಾವು ಟಾಪ್ 2 ಟೀಮಾಗಿ ಕ್ವಾಲಿಫೈ ಆಗಿ ಮ್ಯಾಚ್ ಗೆಲ್ಲಬೇಕು, ಮಸ್ಟ್ ವಿನ್ ಇತ್ತು. 227 ಟಾರ್ಗೆಟ್ ನೋಡಿದ ತಕ್ಷಣ ಹೊಡಿಯಲ್ಲಪ್ಪ, ಹೋಯ್ತು ಮ್ಯಾಚು ಅಂತ ಅಂದ್ಕೊಂಡಿದ್ವಿ. ಆದರೆ ಬ್ಯಾಟಿಂಗ್ ಬಂದ ತಕ್ಷಣ ಕೊಹ್ಲಿ ಮತ್ತು ಫಿಲ್ ಸಾಲ್ಟು ಅದ್ಭುತ ಸ್ಟಾರ್ಟ್ ಮಾಡ್ತಾರೆ. 61 ಹೊಡಿತಾರೆ. ಮೊದಲ ವಿಕೆಟ್ ಜೋಡಿ ಸಖತ್ತಾಗಿ ಆಡ್ಕೊಬರ್ತಿರ್ತಾರೆ. ಅವ್ರೂ 10 ರನ್ ಮೇಲ್ಗಡೆನೇ ಹೊಡ್ಕೊಂಡು ಬರ್ತಿರ್ತಾರೆ. 11.5 ರನ್ ಬೇಕಾಗಿರುತ್ತೆ ರನ್ ರೇಟು, ನಮ್ಮ ರಿಕ್ವೈರ್ಡ್ ರನ್ ರೇಟು. ಚೆನ್ನಾಗಿ ಆಡ್ಕೊಂಡು ಬರ್ತಾರೆ. ಫಿಲ್ ಸಾಲ್ಟು 61 ರನ್ ಆಗಿರುತ್ತೆ. ಆಮೇಲೆ ಏನು ಮಾಡ್ತಾರೆ, ಔಟ್ಸೈಡ್ ದ ಆಫ್ ಸ್ಟಂಪು ವೈಡ್ ಸ್ಕ್ರೀಸಿನ ವೈಡ್ ಬಾಲ್ ಆಗಬೇಕದು. ಬಾಲು ಅಷ್ಟು ದೂರ ಹಾಕಿರೋ ಬಾಲು, ಆ ಬೌಲರ್ ಹಾಕಿದ್ದೆ ವಿಕೆಟ್ ತೊಗೊಳಕ್ಕೆ ಇಂಟೆನ್ಷನಲ್ಲಿ. ಅಂಥ ಬಾಲ್ನ ಬಿಟ್ಟು ಅದೇನಾಗುತ್ತೆ, ಹೊಡೆಯೋ ಫ್ಲೋನಲ್ಲಿ ಹೊಡೆದಿದ್ರಿಂದ ಏನಾಯಿತು, ಆ ಮನುಷ್ಯ ಸರಿಯಾಗಿ ಹೊಡಿಲಿಲ್ಲ, ಈಸಿ ವಿಕೆಟ್ ಆಗೋಯ್ತು. ಇನ್ ಸರ್ಕಲಲ್ಲೇ ದಿಗ್ವೇಶ್ ರಾಟಿಗೆ ಈಸಿ ಔಟ್. ಆವಾಗ ಫುಲ್ ಟೆನ್ಷನ್ನು. 61ಕ್ಕೆ ಔಟ್ ಆಗೋಯ್ತಲ್ಲ. ನಾನು ಅಟ್ಲೀಸ್ಟ್ ಒಂದು 150 ರನ್ನಾರು ಇವರಿಬ್ಬರು ಹೊಡಿಬೇಕು ಅಂದ್ಕೊಂಡಿದ್ದೆ. ಬೇಡ 100 ರನ್ನಾರು ಓಪನಿಂಗ್ ಪಾರ್ಟ್ನರ್ಶಿಪ್ ಆಗಿದ್ರೆ ಚೆನ್ನಾಗಿರೋದು ಅಂತ 61ಗೆ ಔಟ್ ಆಗೋದ್ರಲ್ಲ. ಆವಾಗ ಒಂದು ಟೆನ್ಷನ್ ಶುರು ಆಯಿತು. ಅದಾದಮೇಲೆ ನಮ್ಮ ನಾಯಕ ಬಂದರು. ಈಗ ನಾಯಕ ಅಲ್ಲ, ಯಾಕೆಂದರೆ ಇಂಜುರಿ ಆಗಿರೋದ್ರಿಂದ. ಅವರು ಏನೋ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಅವ್ರು ಹೊಡೆದ್ರೆ ಆ ಮನುಷ್ಯನೂ ಹೊಡಿಲಿಲ್ಲ. ಇಡೀ ಟೂರ್ನಮೆಂಟ್ ಬ್ಯಾಟಿಂಗಲ್ಲಿ ಫೇಲ್ಯೂರು. ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿದ್ದಾರೆ,
ಬ್ಯಾಟಿಂಗಲ್ಲಿ ಅಟ್ಟರ್ ಫ್ಲಾಪು, ಅದೇ ಅಟ್ಟರ್ ಫ್ಲಾಪ್ ಶೋ ಕಂಟಿನ್ಯೂ ಆಯಿತು. ಅವ್ರು ಎಷ್ಟು ಹೊಡೆದ್ರು, ಓಪನಿಂಗ್ ಸ್ಟಾರ್ಟ್ ಮಾಡಿದ್ರು ಚೆನ್ನಾಗಿ, 7 ಬಾಲ್ಗೆ 14 ರನ್ನು, ಆಮೇಲೆ ಲೂಸ್ ಶಾಟ್ ಹೊಡೆದು ಈಸಿ ವಿಕೆಟ್ ಒಪ್ಸಿದ್ರು, 1-4 1-6 ಹೊಡೆದು. ಅದಾದಮೇಲೆ ಮಹಾನ್ ಭವ ನಮ್ಮ ಲಿವಿಂಗ್ಸ್ಟನ್ ಬಂದರು. ಅವ್ರು ಒಂದು ಬಾಲೂ ನಿಂತ್ಕೊಳ್ಳಿಲ್ಲ, ಒಂದೇ ಫಸ್ಟ್ ಬಾಲ್ಗೆ LBW 3 ವಿಕೆಟು. ಎಷ್ಟಕ್ಕೆ? 90ಗೆ 3 ವಿಕೆಟ್, 7.6 ಓವರ್, 8 ಓವರ್ಗೆ 90 ರನ್ನಿಗೆ 3 ವಿಕೆಟ್ ಬಂದರೆ ಏನು ಪರಿಸ್ಥಿತಿ? ಕುಸಿತಕ್ಕೆ ಹೆಸರುವಾಸಿಯಾಗಿದ್ದೀವಿ ನಾವು ಆಲ್ರೆಡಿ RCB ಬ್ಯಾಟ್ಸ್ಮನ್ಗಳು. 90ಕ್ಕೆ 3 ಅಂದರೆ ಏನರ್ಥ? ಹೋಯ್ತು ಮ್ಯಾಚ್ ಅಂತ ಅಂದ್ಕೊಂಡೆ ನಾನು. ಆದರೆ ಆಮೇಲೆ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಜೊತೆ ಸೇರಿ ಆಡಿದ್ರು, ಚೆನ್ನಾಗಿ ಆಡ್ತಾಯಿದ್ರು. ಬರ್ತಾ ಇದ್ದಂಗೆ ಅವರು 3 ಹ್ಯಾಟ್ರಿಕ್ 4, ಒಂದೇ ಓವರಲ್ಲಿ 3 ಬಾಲ್ ಕಂಟಿನ್ಯೂಸ್ ಒಳ್ಳೆ ಅದ್ಭುತ ಸ್ಟ್ರೋಕ್ ಹೊಡೆದು ಹ್ಯಾಟ್ರಿಕ್ 4 ಹೊಡಿತಾರೆ. ಅದಾದಮೇಲೆ ಕೊಹ್ಲಿ ಹಾಫ್ ಸೆಂಚುರಿ ಮುಗಿಸ್ಕೊಂಡು ಅದು ಏನೋ ಬೇಡದಿರೋ ಶಾಟ್ನ ನಮ್ಮ ಕೊಹ್ಲಿಯವರು ಹೊಡೆದು ಏನಾಯಿತು, 30 ಬಾಲ್ಗೆ 54 ರನ್ನು ಔಟ್ ಆಗೋದ್ರು. 6 ಹೊಡಿಬೇಕಿತ್ತು, ಅರೆ ಮನ್ಸಲ್ಲಿ ಹೊಡೆದ್ರು. ಅದು ಏನು ಯೋಚನೆ ಹೊಡೆದ್ರು ಸ್ಟ್ರೋಕು, ಜಸ್ಟ್ ಹಿಂಗೆ ಪಿಂಚ್ ಮಾಡಿದ್ದು ಹಿಂಗೆ, ಅದು ಹೋಗಿ ಸೀದಾ ಲಾಂಗ್ ಆಫ್ ಕ್ಯಾಚ್. ಜೋರಾಗಿ ಹೊಡೆದಿದ್ರೆ 6 ಆಗ್ತಿತ್ತು, ಆದರೆ ಎಡವಟ್ಟು ಮಾಡಿಕೊಂಡ್ರು. ಕೊಹ್ಲಿನೂ ಔಟ್ ಆಗೋದು. ಎಷ್ಟಕ್ಕೆ ಔಟ್ ಆದರೂ? 123ಕ್ಕೆ 4 ವಿಕೆಟ್. ಎಷ್ಟನೇ ಓವರಲ್ಲಿ? 11.2ನೇ ಓವರಲ್ಲಿ. ಏನಾಗಬೇಕು ನಮಗೆ? ಕೊಹ್ಲಿ ಹೋದ್ಮೇಲೆ ಮುಗೀತಪ್ಪ, ಇನ್ಯಾರು ಹೊಡಿತಾರೆ, ಮ್ಯಾಚ್ ಫಿನಿಶ್ ಅಂತ ಇದ್ವಿ. ಬಂದರು ನಮ್ಮ ಇಂಟರಿಮ್ ಕ್ಯಾಪ್ಟನ್ ಜಿತೇಶ್ ಶರ್ಮಾ. ಬರ್ತಾ ಇದ್ದಂಗೆ ಒಳ್ಳೆ ಫಸ್ಟ್ ಬಾಲೇ 4. ಆಮೇಲೆ ನಿಧಾನಕ್ಕೆ ಇಬ್ಬರು ಸೇರಿ ಪಾರ್ಟ್ನರ್ಶಿಪ್ ತುಂಬ ಅವಶ್ಯಕತೆ ಇತ್ತು. ಮಯಾಂಕ್ ಅಗರ್ವಾಲು, ಜಿತೇಶ್ ಶರ್ಮಾ ಇಬ್ಬರು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ನಿಧಾನಕ್ಕೆ ಮ್ಯಾಚ್ ತೊಗೊಂಡೋಗ್ತಾ ಬಂದರು. ನಮಗೆ ಕಾನ್ಫಿಡೆನ್ಸ್ ಕೊಡ್ತಾ ಬಂದರು RCB ಫ್ಯಾನ್ಸ್ಗೆ. ಚೆನ್ನಾಗಿ ಬರ್ತಾಯಿತ್ತು. ಬರ್ತಾ 49ಗೆ ಬಂದರು. ಯಾರು? ಜಿತೇಶ್ ಶರ್ಮಾ. ಒಳ್ಳೆ 4, 6 ಎಲ್ಲ ಹೊಡಿತಾಯಿದ್ರು. ಸ್ಟ್ರೈಕ್ ರೇಟು ಸೂಪರ್ ಆಗಿತ್ತು, ಚೆನ್ನಾಗಿ ಆಡ್ಕೊಂಡು ಬರ್ತಾಯಿದ್ರು. ಆಯಿತಾ? 49 ರನ್ ಆಗಿತ್ತು. ಇನ್ನು ನಮ್ಮ RCB ಸ್ಕೋರ್ 189 ಆಗಿತ್ತು. ಅಷ್ಟರಲ್ಲಿ ಬ್ರೇಕ್ ತೊಗೊಂಡಿದ್ರು. ಬ್ರೇಕ್ ತೊಗೊಂಡು ಬರ್ತಾ ಇದ್ದಂಗೆ ಕಾಮೆಂಟೇಟ್ರ್ ಹೇಳಿದ್ರು, ನೋಡಿ ಬ್ರೇಕ್ ತೊಗೊಂಡು ಬಂದಿದ್ದಾರೆ, ಈಗೇನಾರು ಜಾದೂ ಮಾಡಿ ವಿಕೆಟ್ ತೆಗಿತಾರ, ಬ್ರೇಕ್ಔಟ್ ತೆಗಿಬೋದಾ ಒಂದು ಅಂತಂದರೆ ಅಷ್ಟರಲ್ಲಿ ಫಸ್ಟ್ ಬಾಲೇ ಔಟ್. ಏನು ಸ್ವೀಪ್ ಮಾಡೋಕ್ಕೋದ್ರು, ತಿರುಗಿಸಿ ಹೊಡಿಯೋಕ್ಕೋದ್ರು, ರಿವರ್ಸ್ ಸ್ವೀಪು, ಕ್ಯಾಚ್ ಆಯಿತು. ಅದನ್ನು ಕ್ಯಾಚ್ ಸರಿಯಾಗಿ ಹಿಡಿದೋರೋ ಇಲ್ವೋ ಅಂತ ಟೆಸ್ಟಿಂಗಿಗೆ ಹೋದರು ಅಂಪೈರು. ಡೌಟ್ಫುಲ್ ಆಗಿತ್ತು ಕ್ಯಾಚು. ಅದಕ್ಕೆ ಹೋಗಿದ್ದು, ಅಲ್ಲಿ ಹೋದರೆ ಥರ್ಡ್ ಅಂಪೈರ್ ಹತ್ರ ಹೋದರೆ ಅಲ್ಲಿ ನೋಡಿದ್ರೆ ಏನಾಗಿದೆ, ನೋ ಬಾಲ್. ಅದೃಷ್ಟ, ನಮ್ಗೆ ಬಂದಿದ್ದು ಒಲಿದ ಅದೃಷ್ಟ. ನೋ ಬಾಲ್ ಆಗೋಯ್ತು. ಏನು ಫುಲ್ ಖುಷಿ, ಹೋಗಿದ್ದ ಜೀವ ಮತ್ತೆ ಬಂದಂಗೆ ಆಯಿತು. ನೋ ಬಾಲ್ ಆಯಿತು, ಖುಷಿಯಾಗ್ಬಿಟ್ವಿ. ಆದರೆ ನೆಕ್ಸ್ಟ್ ಬಾಲೇ ಜಿತೇಶ್ ಶರ್ಮಾ ಸಿಕ್ಸರ್ ಹೊಡೆದು ಕ್ಲಾಸಿಕ್ಕಾಗಿ 50, ಫಸ್ಟ್ 50 ಹೊಡೆದ್ರು. ಆಮೇಲಿಂದ ಅದೇ ಓವರು ಒಂದು ರನ್ಔಟ್ ಥರ ಹೊಡಿಯೋಕ್ಕೆ ಹೋದ್ರು. ಅದಕ್ಕೇನು ಮಕ್ಕಳ ಅಂತಲೇ ಹೇಳ್ತಾರೆ, ಮಾಡಾಕ್ ಅಂತಲೇ ಹೇಳ್ತಾರೆ. ಸೊ ಅದನ್ನು ಮಾಡಿದ್ರು. ಅದ್ರದ್ದು ಕೊಂಕಿರಿ ಕಾಂಟ್ರವರ್ಸಿಗಳಾಯಿತು. ಅದು ಬಾಲ್ ಮಾಡೋಕ್ಕೆ ಮುಂಚೆನೇ ಹೊಡಿಬೇಕು, ಹೊಡಿಲಿಲ್ಲ. ಬೌಲಿಂಗ್ ಮಾಡಿ ಅದು ಸ್ಕ್ರೀಸ್ ಹೊರಗಡೆ ಕಾಲಿಟ್ಟು ಆಮೇಲೆ ಬಂದು ಹೊಡೆದಿದ್ದಾರೆ. ಸೊ ಅದು ಕನ್ಸಿಡರೇ ಆಗಲ್ಲ. ಆಮೇಲೆ ಅದು ಕ್ರಿಕೆಟ್ನ ಸ್ಪೋರ್ಟ್ಸ್ಮನ್ಶಿಪ್ಗೆ ವಿರುದ್ಧವಾದದ್ದು. ಸೊ ಅದು ಕಾಂಟ್ರವರ್ಸಿ ಆಯಿತು. ಕೊನೆಗೆ ಇವರು ಯಾರು ಕ್ಯಾಪ್ಟನ್ನು, ಅವರ LSG ಕ್ಯಾಪ್ಟನ್ ರಿಷಬ್ ಪಂತ್ ವಾಪಸ್ ತಗೊಂಡ್ರು. ಅಷ್ಟರಲ್ಲಿ ಅದಕ್ಕೆ ಏನೂ ಇಲ್ಲ, ಔಟೇ ಇಲ್ಲ ಅಂತ ಅಲ್ಲಿ ಥರ್ಡ್ ಅಂಪೈರಿಂದ ಬಂತು ತೀರ್ಪು. ಓಕೆ, ಅದಾದಮೇಲೆ ಚೆನ್ನಾಗಿ ಆಡ್ಕೊಂಡು ಬಂದರು. 18.4 ಓವರಲ್ಲೇ ಜಿತೇಶ್ ಶರ್ಮಾ ಮ್ಯಾಚ್ ಮುಗಿಸಿದ್ರು. ಕ್ಯಾಪ್ಟನ್ಸ್ ಆಟ, ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ರು, ಸೂಪರಾಗಿ ಗೆಲುವಿನ ದಡ ಸೇರಿಸಿದ್ರು. ಜಿತೇಶ್ ಶರ್ಮಾ ಎಷ್ಟು ಹೊಡೆದ್ರು ಟೋಟಲ್ಲು? ಸೂಪರ್, 85 ರನ್ನು 33 ಬಾಲ್ಗೆ, 257 ಸ್ಟ್ರೈಕ್ ರೇಟ್, 8-4 6. ನೆನ್ನೆ ಆ್ಯಕ್ಚುಲಿ RCB LSG ಮ್ಯಾಚ್ ಆದ್ರೂ ನಿಜವಾದ ಕಳಾಗ ಆಗಿದ್ದೇನು ಅಂದರೆ, ಇಬ್ಬರು ಕ್ಯಾಪ್ಟನ್ಗಳ ನಡುವೆ ಫೈಟಿಂಗ್ ಆಗಿದ್ದು. ಆ್ಯಕ್ಚುಲಿ ನೋಡಿದ್ರೆ, ರಿಸಲ್ಟ್ ನೋಡಿದ್ರೆ RCB LSG ಫೈಟಿಂಗ್ ಆಗಲಿಲ್ಲ. ಅಲ್ಲಿ ಕೀಪರ್ ನಡುವೆ ಫೈಟಿಂಗು, ಕ್ಯಾಪ್ಟನ್ ನಡುವೆ ಫೈಟಿಂಗು. ಇಬ್ಬರು ಇಂಡಿಯನ್ಸೇ, ಇಬ್ಬರು ಒಳ್ಳೆ ಪ್ಲೇಯರ್ಗಳೇ. ಜಿತೇಶ್ ಶರ್ಮಾ ಏನು ಅಂತ ಇವತ್ತು ತೋರಿಸ್ಕೊಟ್ರು RCBಗೆ, ಇಡೀ ಇಂಡಿಯಾಗೆ. ಜಿತೇಶ್ ಶರ್ಮಾ ಅವ್ರ ಕೆಪಾಸಿಟಿ ಏನು ಅಂತ ತಮ್ಮ ಬ್ಯಾಟಿಂಗ್ ಮುಖಾಂತರ ತೋರಿಸ್ಕೊಟ್ರು. ಅದ್ಭುತವಾಗಿ ಆಟ ಆಡಿದ್ರು. ನಮ್ಮ ರಿಷಬ್ ಪಂತ್ ಅದ್ದೂರಿಯಾಗಿ ಸೆಂಚುರಿ ಹೊಡೆದಿದ್ರು. ಅವ್ರು ಒಳ್ಳೆ ಅದ್ಭುತ ಆಟ ಆಗಿದ್ರು. ಇಡೀ ಸೀರೀಸ್ ಚೆನ್ನಾಗಿ ಆಡಲಿಲ್ಲ ಅಂದರೆ ಇವತ್ತು ಸಖತ್ತಾಗಿ ಆಡಿದರು. ಅದನ್ನು ಮೀರಿಸಿ ಜಿತೇಶ್ ಶರ್ಮಾ ಅವರು ಬರೀ 33 ಬಾಲ್ಗೆ 85 ರನ್ ಹೊಡೆದು RCBನ ಗೆಲ್ಲಿಸ್ತಾರೆ, ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ.
ಸೊ ಇಬ್ಬರು ಕೀಪರ್ಗಳು, ಇಬ್ಬರು ಕ್ಯಾಪ್ಟನ್ ನಡುವಿನ ಕಾಳಗದಲ್ಲಿ ಮ್ಯಾಚ್ ಆಗಿದೆ. ಸೂಪರ್ ಆಗಾಯಿತು ಮ್ಯಾಚು. ಇಂಥ ಮ್ಯಾಚು ನಮಗೆ ಪ್ರತಿದಿನ ನೋಡೋಕ್ಕೆ ಸಿಗಲ್ಲ. ತುಂಬ ಚೆನ್ನಾಗಿ ಆಡಿದ್ದಾರೆ ಆರ್ ಸಿ ಬಿ ಟೀಮ್ ಆರ್ ಸಿ ಬಿ. ನಾಳೆ ಮತ್ತೆ ಮ್ಯಾಚ್ ಇದೆ. ಇದೇ ರೀತಿ ಅದ್ಭುತವಾಗಿ ಆಡಿ ನಮ್ಮ ಪಂಜಾಬನ್ನು ಸೋಲಿಸಿ ನಾಳೆ ಹೆಜಲ್ವುಡ್ಡು, ಡೇವಿಡ್ಡು ಬರ್ತಾರೆ. ಡೇವಿಡ್ ಬಂದರೆ, ಹೆಜಲ್ವುಡ್ಡು ಬಂದರೆ ಇಬ್ಬರನ್ನ ತೆಗಿಬೇಕಾಗತ್ತೆ. ಅದು ಇಬ್ಬರು ಫಾರಿನ್ ಪ್ಲೇಯರ್ಸ್ನೇ ತೆಗಿಬೇಕು. ತುಷಾರ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ರೊಮಾರಿಯೋ ಶೆಫರ್ಡು ಮತ್ತು ಅವ್ರನ್ನ ಲಿವಿಂಗ್ಸ್ಟನ್ನ ತೆಗಿಬೇಕಾಗ್ಬಿಡುತ್ತೆ. ಸೊ ಅದಕ್ಕೆ ನನ್ನ ಅನಿಸಿಕೆ ಪ್ರಕಾರ ಡೇವಿಡ್ ಬದಲು ಹೆಜಲ್ವುಡ್ನ ತಗೊಂಡು ರೊಮಾರಿಯೋ ಶೆಫರ್ಡ್ನ ಉಳಿಸ್ಕೊಂಡು ಲಿವಿಂಗ್ಸ್ಟನ್ ಜಾಗಕ್ಕೆ ಹೆಜಲ್ವುಡ್ನ ತಗೋಬೇಕು ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ರೊಮಾರಿಯೋ ಶೆಫರ್ಡು ಆಲ್ರೌಂಡರು, ಬ್ಯಾಟಿಂಗು ಆಡ್ತಾರೆ, ಬೌಲಿಂಗೂ ಮಾಡ್ತಾರೆ. ಆಮೇಲೆ ಅವರು ಒಂದು ಮ್ಯಾಚಲ್ಲಿ 14 ಬಾಲಲ್ಲಿ 53 ರನ್ ನೋಡಿದ್ರು. ಅವ್ರ ಕೆಪಾಸಿಟಿ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಪ್ರಿಫರಬಲ್ ಅಂತ ನಂಗೆ ಅನಿಸುತ್ತೆ. ಇಲ್ಲಾಂದರೆ ಹಂಗೆ ಮಾಡಬೇಕು. ಬೌಲಿಂಗಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕು. ಬೌಲಿಂಗು ತುಂಬ ವೀಕ್ ಆಗಿತ್ತು ನಿನ್ನೆ, ಅದನ್ನು ಇಂಪ್ರೂವ್ ಮಾಡ್ಕೋಬೇಕು. ಕೃಣಾಲ್ ಪಾಂಡ್ಯಾಗೆ ನಿನ್ನೆ ಕ್ಯಾಪ್ಟನ್ಸಿಲಿ ತಪ್ಪು ಮಾಡಿದ್ರು ಜಿತೇಶ್ ಶರ್ಮಾ. 2 ಓವರ್ ಕೊಟ್ಟರು, ಚೆನ್ನಾಗಿ ಬೌಲಿಂಗ್ ಮಾಡಿದರು ಕೃಣಾಲ್ ಪಾಂಡ್ಯ. ಇನ್ನೂ 2 ಓವರ್ ಕೊಟ್ಟಿದ್ರೆ ರನ್ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಇವರು ನಮ್ಮ ಜಿತೇಶ್ ಶರ್ಮಾ ಸ್ವಲ್ಪ ಕ್ಯಾಪ್ಟನ್ಸಿ ತುಂಬ ಇಂಪ್ರೂವ್ ಮಾಡ್ಕೋಬೇಕು. ನಂದು ಇನ್ನೊಂದು ಅನಿಸಿಕೆ ಏನಂದರೆ, ಇನ್ನು ಕಪ್ ಗೆಲ್ಲೋರಿಗೆ 2-3 ಮ್ಯಾಚ್ ಇದೆ. 2 ಮ್ಯಾಚು ಸೀದಾ ಗೆದ್ಕೊಂಡು ಹೋದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಮಾಡಿದ್ರೆ ಉತ್ತಮ ಅನಿಸುತ್ತೆ. ಯಾಕೆಂದರೆ ಪಾಪ ಜಿತೇಶ್ ಶರ್ಮಾಗೆ ಇನ್ನೂ ಅನುಭವ ಸಾಲಲ್ಲ. ಆಮೇಲೆ ಇವರು ಇಲ್ಲ, ಯಾರು ಪಟ್ಟಿದಾರು ಅವ್ರಿಗೆ ಇನ್ನೂ ಫಿಸಿಕಲಿ ಫಿಟ್ ಆಗಿಲ್ಲದಿರೋದ್ರಿಂದ ಅವರು ಫೀಲ್ಡಿಂಗಲ್ಲಿ ಕ್ಯಾಪ್ಟನ್ಸಿ ಮಾಡೋಕ್ಕಾಗ್ತಾ ಇಲ್ಲ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ 2-3 ಮ್ಯಾಚಲ್ಲಿ ಮಾಡಿದ್ರೆ ಉತ್ತಮ ಪ್ಲೇ ಆಫಲ್ಲಿ ಅಂತ ನನ್ನ ಅನಿಸಿಕೆ. ಅದನ್ನು ಕನ್ಸಿಡ್ರ್ ಮಾಡಬೇಕು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟು. ಆರ್ ಸಿ ಬಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ಸಲ 18 ವರ್ಷದಿಂದ ನಾವು ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದೀವಿ ಅಭಿಮಾನಿಗಳು. ಆರ್ ಸಿ ಬಿ ಈ ಸಲ ನಮಗೋಸ್ಕರ ಕಪ್ ಗೆಲ್ಲಬೇಕು ಅಭಿಮಾನಿಗಳಿಗೋಸ್ಕರ ಅಂತ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.